ವಿಕ್ರಮನೇ ಆಕ್ಚುಲಿ ಅದನ್ನು ಉಂಬಳಿ ಬೆಟ್ಟದಲ್ಲೇ ಹಿಡಿದದ್ದು. ಉಂಬಳಿ ಬೆಟ್ಟದ ಪಕ್ಕ ಅದೆಂಥದ್ದು ಕಾರೆಕಡ್ಡಿ ಅಂತಾನೆ ಎಂತ ಒಂದು ಜಾಗ ಅದು ಪಕ್ಕದಲ್ಲೇ. ಅದು ಅಲ್ಲೇ ಅಷ್ಟೇ, ಯಾವ್ದು ನೀವು ಈಗ ಹೇಳಿಲ್ಲ ನಾನು, ಅದೇ ಮುಳ್ಳು ಕಂಪ್ಲೀಟ್ ಕರೆಗುಚ್ಚಿ ಫುಲ್ ಕರೆಗುಚ್ಚಿ. ಮತ್ತೆ ಒಳಗೆ ಇದು ಯಾವುದು ಸಾಪಿಟ್ಟು ಮರನ ಬುಡದಲ್ಲೇ ಗುಂಡಿ ತೆಗೆದು ಬಿಡೋದು, ಬುಡದಿಂದನೇ ಮರಕ್ಕೆ ಅಲ್ಲಿಗೆ ಬೀಳಿಸ್ಕೊಳ್ಳೋದು, ಅಲ್ಲೇ ದಡದಲ್ಲಿ ಕುಯ್ದು ಬಿಟ್ಟು ಮರ ಸಾಗಿಸೋದು. ಇದರೊಳಗಡೆ ಸಾಪಿಟ್ಟು ಎಲ್ಲಿದೆ ಅಂತೂ ಗೊತ್ತಾಗೋದಿಲ್ಲ. ಆನೆ ಒಳಗೆ, ನಮ್ಮ ಆನೆ ಒಳಗೆ ಆಗ್ಬಿಟ್ರೆ ಕಾಲುಗಳು ಹೊರ್ಕೊಂಡ್ರೆ ನಾವು ಪಲ್ಟಿ ಹೊಡೆದ್ರೆ ಕಷ್ಟ ಹೇಳಿ ಎಚ್ಚರದಲ್ಲೇ ಹೋಗ್ಬೇಕು. ಇದು ಫುಲ್ ಸ್ಪೀಡಲ್ಲಿ ಹೋಗೋದು ಆನೆ. ತಿರುಗಿ ಫಸ್ಟ್ ಏನು ಮಾಡಿದ್ರು ಅವತ್ತು ನಮ್ಮ PCCF ಇದ್ದರು. PCCF ಚಿಟ್ಟಪ್ಪ ನಾನೊಂದು ಸ್ವಲ್ಪ ಬರ್ತೀನಿ ಅಂತ ಹೇಳಿದರು. ಅವರು ಬಂದು ಸ್ವಲ್ಪ ಕೈ ಮುಖ ಆ ಕಡೆ ಈ ಕಡೆ ಎಲ್ಲ ಅರ್ಧೋದ್ದು ಎಲ್ಲ ಚಿಟ್ಟಪ್ಪ ಬೇಡಪ್ಪ ನಾನು ಇಳಿದು ಬಿಡ್ತೀನಿ, ನೀನು ಹೆಂಗಾದ್ರೂ ಮಾಡು, ಹೆಂಗೋ ಮಾಡಿ ಹಿಡಿಯಪ್ಪ ಅಂತ ಹೇಳ್ಬಿಟ್ಟು ಅವರು ಇಳ್ಕೊಂಡ್ರು. ಅಲ್ಲಿಂದ ಹೆಂಗೋ ಮಾಡ್ದ ಹೋಗಿ ಅದನ್ನು ಫೈರ್ ಮಾಡಿ ಕೊನೆಗೆ ಹಿಡ್ಕೊಂಡು ಹೊರಗೆ ಬಂದಾಗ ಅಲ್ಲಿ ಹಳ್ಳಿ ಹುಡುಗ ಒಬ್ಬ ಬಂದ. ಅವನು ಸರ್ ಇದು ನಮ್ಮ ತಂದೆನ ಕೊಂದಿದ್ದಿದೆ ಆನೆ ಸರ್, ಅದು ಸ್ವಲ್ಪ ನೋಡಲಿಕ್ಕೆ ಗೂನು ಬೆನ್ನು, ಸ್ವಲ್ಪ ಅದು ಒಂದು ಡಿಫ್ರೆಂಟ್ ಗೊತ್ತಾಗ್ತದೆ ಆ ಬಾಕಿ ಆನೆಗೆ, ಸ್ವಲ್ಪ ಗೂನು ಬೆನ್ನಾಗಿ ಕೋಡು ಇದೆಲ್ಲ ಆಗಿ ಇದು 8 ಜನನ ಕೊಂದಿದೆ ಸರ್. ನನ್ನ ತಂದೆನ ಕೊಲ್ಲುವಾಗ ನಾನು ಜೊತೆಲಿದ್ದೆ, ನಾನು ಓಡ್ ಬಂದುಬಿಟ್ಟೆ, ಅಪ್ಪನಿಗೆ ಓಡ್ಲಿಕ್ಕಾಗಿಲ್ಲ. ಅಪ್ಪನ ಕೊಲ್ಲೋದನ್ನ ನಾನು ಆನೆನ ಚೆನ್ನಾಗಿ ನೋಡಿದ್ದೀನಿ, ಇದೇ ಆನೆ ನನ್ನ ಅಪ್ಪನ ಕೊಂದಿದ್ದು. ಇದು 8 ಜನರನ್ನ ಕೊಂದಿದೆ, ನನ್ನ ಅಪ್ಪ ಸೇರಿದಂಗೆ ಟೋಟಲ್ 8 ಜನರನ್ನ ಕೊಂದಿದೆ ಸರ್ ಇಲ್ಲಿ ಇದು ಅಂತ ಹೇಳ್ಕೊಂಡು ಆ ಊರಿನ ಹುಡುಗರೆಲ್ಲ ಮಾಹಿತಿ ಕೊಟ್ಟರು ಈ ರೀತಿ ಅಂತ. ಸೊ ಹಾಗೆ ಅಲ್ಲಿಂದ ಅದನ್ನು ಓಪನ್ ಮೆಥಡಲ್ಲಿ ನಾನು ಟ್ರೈನ್ ಮಾಡುವ ಅಂತ ಹೇಳ್ಬಿಟ್ಟು ಟ್ರೈನ್ ಮಾಡಿದೆ, ಬೇಗ ನೋಡೋಣ ಅಂತ ಹೇಳ್ಕೊಂಡು ಅಂತ. ಓಪನ್ ಮೆಥಡ್ನಲ್ಲಿ ಕಾಲಿಗೆ ಒಂದು ಹಗ್ಗ ಹಾಕಿ ಒಂದು ಮರಕ್ಕೆ, ಮುತ್ತಿಗೆಗೆ ಒಂದು ಹಗ್ಗ ಹಾಕಿ ಒಂದು ಮರಕ್ಕೆ ಅದನ್ನು ಕಟ್ಟಾಗ್ತದೆ ಇದನ್ನು. ಅಲ್ಲಿಂದ ನಾನು ಮೆಲ್ಲ ಆನೆ ಹತ್ರ ಹೋದೆ ಎಚ್ಚರದಿಂದ. ಮುಂದೆ ಹೋಗುವಾಗ ಇದು ಸೊಂಡ್ಲು ಆಗ್ತಾ ಇತ್ತು. ನಾನು ಹಂಗೆ ಇದರಲ್ಲಿ ಒಂದು ಇಲ್ಲಿ ನೀವು ಕೂತಷ್ಟು ದೂರ ಅಂದಾಜು ಅಷ್ಟರಲ್ಲಿ ಒಂದು ಗೆರೆ ಹಾಕಿದೆ. ಅದು ಸೊಂಡಿಲು ಇಲ್ಲಿವರೆಗೆ ಬರ್ತದೆ ಇದರಲ್ಲಿ. ಅಲ್ಲಿಂದ ಇದು ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನ ಹಿಡಿಯೋಕ್ಕಾಗೋದಿಲ್ಲ, ಸೊಂಡಿಲ್ದು ಟಿಪ್ಪು ಅಲ್ಲಿಗೆ ಬರ್ತಿತ್ತು. ಅಲ್ಲೊಂದು ಗೆರೆ ಹಾಕ್ಬಿಟ್ಟು ಗಣೇಶ ಅಂತ ಒಂದು ಹುಡುಗ ಇದ್ದೀಗ, ಅದಕ್ಕೆ ಕೆಲಸಕ್ಕೆ ಒಬ್ಬನ ಬಿಡಬೇಕಲ್ಲ. ಈಗ ಆ ಗಣೇಶ ಅಂತ ಹೇಳುವವನಿಗೆ ಹೇಳಿದೆ, ಹುಡುಗ ಅವನು ಹೆಂಗಸರು ಇದ್ದಾಗ ಅರೌಂಡ್ 30s ಆ ಏಜ್ ಗ್ರೂಪು. ಅವನಿಗೆ ಹೇಳಿದೆ, ನೀವೆಲ್ಲ ನೋಡಪ್ಪ, ನಾನು ಹಾಕಿದ ಗೆರೆಯಿಂದ ಮುಂದಕ್ಕೆ ಹೋಗಬೇಡ, ನಾನು ಸ್ವಲ್ಪ ದೂರದಿಂದ ಅದರದ್ದು ರಿಯಾಕ್ಷನ್ ಅಬ್ಸರ್ವ್ ಮಾಡ್ತೀನಿ. ಸಿಟ್ಟಿದೆಯಾ, ಯಾವ ರೀತಿ ಸಿಟ್ಟು ತೋರ್ತದೆ, ಕಣ್ಣು ಹೆಂಗೆ ಆಡ್ತದೆ, ಅದರದ್ದು ಕಿವಿ ಯಾವ ರೀತಿ ಆಡಿಸ್ತದೆ, ಸೊಂಡ್ಲು ಏನು ಮಾಡ್ತದೆ, ಆ ಸಿಟ್ಟು ಬಂದಾಗ ಬಾಲ ಎಲ್ಲ ನಿಮ್ಮರಿಸಿ ನಿಲ್ಲೋದು, ಕಿವಿನ ಅಗಲ ಮಾಡಿ ಕಿವಿ ಅದರಲ್ಲಿ ಒಂದು ಇದಿದೆ ಕಿವಿಯಲ್ಲಿ. ಈಗ ಅದು ಸಾಧಾರಣ ಒಂದು ಅಬ್ಸರ್ವೇಷನ್ ಮಾಡುವಾಗ ಕಿವಿನ ಹಿಂಗೆ ಮಾಡ್ತದೆ, ಅಲ್ಲಿಂದ ಕಿವಿ ಸ್ಟಿಪ್ ಆಗ್ತದೆ. ಸ್ಟಿಪ್ ಆದಮೇಲೆ ಆ ಟಿಪ್ಪು ಹಿಂಗೆ ಮೇಲಕ್ಕೆ ಎತ್ತಿತ್ತು ಅಂತ ಹೇಳಿದ್ರೆ ಅದು ಚಾರ್ಜ್ ಅಂತ ಅರ್ಥ ಆನೆದು. ನಾವು ಅದನ್ನು ನೋಡ್ತಾ ಇದ್ದರೆ ಅದರಲ್ಲಿ ಇಂಡಿಕೇಶನ್ ಅದು ಚಾರ್ಜ್ ಬೀಳೋದೇ ಅಂತ. ಸೊ ಇದನ್ನೆಲ್ಲ ನೋಡ್ತೀನಿ. ನೀನು ಆ ಗೆರೆಯಿಂದ ಮುಂದಕ್ಕೆ ಹೋಗಬೇಡ, ಅಲ್ಲಿವರೆಗೆ ಹಿಡಿಯೋಕ್ಕಾಗೋದಿಲ್ಲ ಅದಕ್ಕೆ, ಆ ಗೆರೆಯಿಂದ ಮುಂದಕ್ಕೆ ಹೋಗಬೇಡ ಅಂತ. ಇನ್ನು ಹಂಗೆ ಹೋದ ಮೇಲೆ ಗೆರೆ ಹತ್ರ ಹೋದಾಗ ಇದು ಏಕಿದಮ್ಮ ಒಂದೇ ಸತಿ ಹಗ್ಗದಲ್ಲಿ ನೆಗೀತಲ್ಲ, ಫುಲ್ಲು ಹಿಂದೆ ಕಾಲಲ್ಲಿ ಜೋಕಾಲಿಯಲ್ಲಿ ತೂಗಿದಂಗೆ, ಆನೆ ನೆಲದಲ್ಲೇ ಇಲ್ಲ, ಕುತ್ತಿಗೆ ಹಗ್ಗದಲ್ಲೂ ಹಿಂದೆ ಕಾಲಲ್ಲೂ ನೇತಾಡ್ಕೊಂಡಾಗ ಇವನಿಗೆ ಆ ಡಿಸ್ಟೆನ್ಸ್ ಸಿಕ್ಬಿಡ್ತು. ಆ ಸೊಂಡಿಳಿದ ಟಿಪ್ಪಲ್ಲಿ ಅವನಿಗೆ ಇಲ್ಲಿ ಮುಖ ಕೊಡ್ಬಿಡ್ತು, ಕಣ್ಣೆದ್ರೆ ಹಂಗೆ ಇದ್ದಿಗೆ ಬಿದ್ದೋದ. ಇಲ್ಲಿಂದ ಇಲ್ಲಿವರೆಗೆ ಕಟ್ಟಾಗೋಯ್ತು ಮುಖ ಕಂಪ್ಲೀಟ್. ತಗೊಂಡು ಬೇಗ ಅಮೃಸಿ ಹಿಂಗೆ ಇದನ್ನು ಹಿಡ್ಕೊಂಡು ಹಂಗೆ ತಗೊಂಡು ಕೊಡ್ಲಿಪೇಟೆ ಆಸ್ಪತ್ರೆಗೆ ತಗೊಂಡು ಹೋಗಿ 48-49 ಸ್ಟಿಚಸ್ ಏನೋ ಅದಕ್ಕೆ. ಅವನಿಗೆ ಮುಳ್ಳು ಮುಖ ಹಿಂಗೆ ಕಟಾಗ್ಬಿಡ್ತು, ಬೋನಿಗೇನಾಗಲಿಲ್ಲ, ಸ್ಕಿನ್ನು ಹಿಂಗೆ ಇಲ್ಲಿಂದ ಹಿಂಗೆ ಕಟಾಗ್ಬಿಡ್ತು. ಒಳ್ಳೆ ಅರ್ಧ ಚಂದ್ರನಿಗೆ ಇದಾಗಿ ಅಲ್ಲಿಂದ ಇನ್ನೂ ಆ ಬ್ಲ್ಯಾಂಡೇಜ್ ಮಾಡಿಸಿ ಇಂಜೆಕ್ಷನ್ ಎಲ್ಲ ಹಾಕಿಸಿ ಇನ್ನೆಲ್ಲ ಮಾಡಿ ಇನ್ನು ಡಾಕ್ಟ್ರ್ ಹತ್ರ ಕೇಳ್ಕೊಂಡೆ, ಸರ್ ಇಲ್ಲ ಸರ್ ಒಂದು 4-5 ದಿವಸ ಅಡ್ಮಿಟ್ ಆಗಲೇಬೇಕು ಅಂತ ಆಗ್ಬಿಡ್ತು. ಇನ್ನೂ ಇಲ್ಲ ಸರ್, ಒಂದು ಅರ್ಧ ಗಂಟೆ 1 ಗಂಟೆ ನನಗೆ ಟೈಮ್ ಕೊಡಬೇಕು ದಯವಿಟ್ಟು. ನಾನು ಡಾಕ್ಟ್ರೇ, ಅದರಿಂದ ನನಗೆ ಒಂದು ಸತಿ ಕೊಡಿ ನನ್ನ ಜೊತೆಯಲ್ಲಿ. ನಾನು ಅರ್ಧ ಗಂಟೆಯಲ್ಲಿ ಇದೇ ಇಲಾಖೆ ಜೀಪಲ್ಲಿ ನಾನು ವಾಪಸ್ ತಂದಿದ್ದೀವಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀನಿ. ಈಗ ಅಡ್ಮಿಷನ್ ಎಲ್ಲ ಮುಗಿದಿದೆ, ನಾನು ನಿಮಗೆ ಅನ್ನ ತಲೆಯಿದ್ದು ಕರ್ಕೊಂಡೋಗಿ ನಾನು ವಾಪಸ್ ತಂದು ಬಿಡೋದು ನನ್ನ ಜವಾಬ್ದಾರಿ, ದಯವಿಟ್ಟು ಕೊಡಿ ಅಂತ. ಇನ್ನೂ ಅವನ್ನ ಕರ್ಕೊಂಡ್ಬಂದ್ಬಿಟ್ಟು ಅಷ್ಟರವರೆಗೆ ಅಲ್ಲಿಂದ ವಾಕಿಲಿ ಮೆಸೇಜೆಲ್ಲ ಕೊಟ್ಟಿದ್ದೆ. ಒಂದು 8-10 ಕೋಲೆಲ್ಲ ಕಡಿದು, ಉದ್ದ ಕೋಲೆಲ್ಲ ಕಡಿದು, ಬಾಕಿ ಆನೆಯವರೆಲ್ಲ ಆಚೆ ಈಚೆ ಆನೆ ನಿಲ್ಸ್ಕೊಂಡು ರೆಡಿ ಇರಬೇಕು ಎಲ್ಲರೂ ಅಂತ, ಬರ್ತೀನಿ ಈಗ ಅಂತ ಕರ್ಕೊಂಡ್ಬಂದು ಇವನ್ನ ಜೀಪಿಂದ ಇಳಿಸ್ಬಿಟ್ಟು ಹೋಗುವಾಗ ಹಂಗೆ ನೋಡ್ತಾ ಉಂಟು. ಹೋಗು ಮೆಲ್ಲ, ಗೆರೆಯವರೆಗೆ ಹೋಗಬೇಡ, ಗೆರೆಯಿಂದ ಸ್ವಲ್ಪ ಹಿಂದೆವರೆಗೆ ಹೋಗು, ಬಾಕಿ ಆನೆಯವರಿಗೆಲ್ಲ ಎಚ್ಚರಿಕೆ ಕೊಟ್ಟೆ, ನೋಡ್ಕೊಳ್ಳಿ ಇತ್ತು. ಅದೆಲ್ಲಾದರೂ ಇದಾದರೆ ಬಡಿತಾ ಇರೋದೆ. ಅಷ್ಟೊತ್ತಿಗೆ ಕೋಲ್ ಹಿಡ್ಕೊಂಡು ಜನ ಎಲ್ಲ ರೆಡಿ ಇದ್ದರು, ಉದ್ದ ಕೋಲ್ ತಗೊಂಡು ಚೆನ್ನಾಗಿ ಹೊಡೆಸಿದೆ.
ಚೆನ್ನಾಗಿ ಹೊಡೆಸಿ ಆನೆ ಪ್ರಾಕ್ಟಿಕಲಿ ಮಲಗೋವರೆಗೆ ಬಿಟ್ಟಿಲ್ಲ. ಮಲಗಿತು ಆನೆ. ಮಾಲಿಗೆ ಉದ್ದದ ಕೋಲಲ್ಲಿ ಎಲ್ಲರೂ 8-10 ಜನ ಸೇರಿ ಒಂದು ಸೈಡಿದ ಆ ಕಡೆ ನಮ್ಮ ಆನೆಗಳು, ಸಾಕಿದ ಆನೆಗಳು ಇತ್ತು, ಹೊಡೆಸಿದೆ. ಇದರಲ್ಲಿ ಮುಂದೆ ಅಡ್ಡ ನಿಲ್ಲಿಸಿ ಮುಖಕ್ಕೆ ಸೊಂಡಿಲಿಗೆ ಎಲ್ಲ ಇದಾಗುವಂಗೆ ಸರಿ ಪೆಟ್ಟು, ಒಂದು 50-100 ಪೆಟ್ಟರ ಮೇಲೆ ಬಿದ್ದಿರಬೇಕು. ಬಿದ್ದು ಆನೆ ಮಲಗಿತು, ಕೂರ್ತು ಹಂಗೆ ಹಗ್ಗದಲ್ಲಿ. ಕುತ್ತಿಗೆ ಹಗ್ಗ ಕಟ್ಟಿದುಂಟು, ಕಾಲಾಗುಂಟು, ಹಂಗೆ ಕೂರ್ತು. ಇನ್ನು ಸಾಕಿ ಬಿಟ್ಬಿಡಿ ಎಲ್ಲಿ ಅದು ಅಂತೇಳಿ ಇನ್ನು ಬೇಗ ಪುನಃ ಇವನ್ನ ಜೀಪಿಗೆ ಎತ್ತಿ ಹಾಕ್ಕೊಂಡು ಇವನ್ನ ಕರ್ಕೊಂಡು ತಗೊಂಡೋಗಿ ಹಾಸ್ಪಿಟ್ಲಿಗೆ ಡಾಕ್ಟ್ರಿಗೆ ಹೇಳಿ ಥ್ಯಾಂಕ್ಸ್ ಅಂತೇಳಿ ಅವರಿಗೆ ಅಡ್ಮಿಟ್ ಮಾಡಿ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ಒಂದ್ಸತಿ ವಾಸಿ ಆಗಲಿ ಅವನು ಅಂತೇಳಿ ವಾಪಸ್ ಬಂದು ಇದಾದ್ಮೇಲೆ ಅವನ್ನೇ ಬಿಟ್ಟೆ ಕೆಲಸಕ್ಕೆ ಅವನೇ ಮಾಡ್ದ ಹುಡುಗ. ಇದರಲ್ಲಿ ಭಾಳ ಬೇಗ ಯಾವಾಗ ಈ ಪೆಟ್ಟದು ಇದಿತ್ತು ಇದೆಲ್ಲ ಸಿಕ್ತು ಅಲ್ಲಿಂದ ಒಂಥರ ಸಾಧುವಂಗ ಆಗ್ಬಿಡ್ತಾನೆ. ಅರ್ಲಿಯಷ್ಟು ಪಳಗಿಸಿದಂದರೆ ಅದೇ ನಾನು ಹೆಚ್ಚು ಕಡಿಮೆ 6 ತಿಂಗಳಿಗೆ ಫಿಲ್ಮ್ ಶೂಟಿಂಗಿಗೆ ಹೋಗ್ಬಿಟ್ಟಿದ್ದೆ ನಾನು. ವಿಕ್ರಮಾನೆ ಶಿವಮೊಗ್ಗದಲ್ಲಿ ಅದು ಯಾವುದೋ ಒಂದು ಸಿನಿಮಾ, ಅದು ಈಗ ಮರ್ತೋಯ್ತಪ್ಪ, ಕನ್ನಡ ಸಿನಿಮಾ, ಯಾವುದೋ ಒಂದು ಸಿನಿಮಾಕ್ಕೆ ಅದನ್ನ ಶೂಟಿಂಗಿಗೆಲ್ಲ ಕಳಿಸ್ಕೊಟ್ಟೆ. ಓಕೆ. ಹಂಗೆ ಪಳಗಿಸೋಲ್ಲಿ ನಮ್ಮ ಶ್ರಮ. ಹಾಗಾದರೆ ನಾನು ಅಲ್ಲೇ ಇರ್ತಿದ್ದೆ, ನಾನು ಬ್ಯಾಚುಲರು, ಏನು ಅಲ್ಲೇ ಟೆಂಟ್ ಹಾಕ್ಕೊಂಡು ಟೆಂಟಲ್ಲಿ ಅಲ್ಲೇ ಕ್ಯಾಂಪ್ ಮಾಡ್ತಿದ್ದೆ. ಆಗ 7-8 ಆನೆಗಳು ಬಲರಾಮ, ಹರ್ಷ, ವಿಕ್ರಮ, ಗಜೇಂದ್ರ, ರಾಜೇಂದ್ರ, ವಿಜಯೇಂದ್ರ ಇವೆಲ್ಲ ವ್ಯಾಪಾರ ಆಯಿತು ಎಲ್ಲ. ಆಗ ಆನೆ ಮಾರಾಟ ಇತ್ತು. ಕೇರಳ ಟಿಂಬರ್ ಲಾಬಿ, ಟೆಂಪಲ್ನವರು ಅವರು ಇವ್ರನ್ನ ತಗೊಂಡು ಹೋಗ್ತಿದ್ರು. ಅದರಲ್ಲಿ ಇದೆಲ್ಲ ಇಲಾಖೆಗೆ ಬೇಕು ಅಂತ ಹೇಳ್ಕೊಂಡು ಇದನ್ನೆಲ್ಲ ಉಳಿಸ್ಕೊಂಡೆ. ಬಲರಾಮ ಇದೆಲ್ಲ ಮುಂದಕ್ಕೆ ಇದು ಮಾಡಿ, ಬಲರಾಮ, ಭೀಮಸೇನ ಅಂತೇಳಿ ಒಂದು ದೊಡ್ಡ ಆನೆ ಇತ್ತು, ಅದು ಕೇರಳಕ್ಕೆ ಹೋಗ್ಬಿಡ್ತು. ಇದರಲ್ಲಿ ನನಗೆ ಇದೆಲ್ಲ ಒಂದು ಟೀಮಲ್ಲಿ ಆಗ ಹಿಡಿದಂಥ ಆನೆಗಳು. ಗಜೇಂದ್ರ ಇದೆಲ್ಲ ಎಲ್ಲ ಗಜೇಂದ್ರ ಎಲ್ಲ ಒಳ್ಳೆ ಆನೆ ಪಟ್ಟದಾನೆಯಾಗಿ ಕೆಲಸ ಮಾಡ್ತಿತ್ತು. ಅದು ಕೊನೆಗೆ ಅದರ ಮಾವುತ ಚೇಂಜ್ ಆದಮೇಲೆ ಡಾರ್ಟಿಂಗ್ ಎಲ್ಲ ಹೋಗೋ ನಮ್ಮ ಮಧ್ಯಪ್ರದೇಶದಲ್ಲೆಲ್ಲ ಆನೆ ಹಿಡಿಯೋಕ್ಕೆ ಹೋದಾಗ ಗಜೇಂದ್ರನಿಂದನೇ ಕೆಲಸ ಮಾಡಿಸ್ತಿದ್ದೆ. ಒಳ್ಳೆ ಸ್ಪೀಡ್ ವಾಕರ್ ಇದರಲ್ಲಿ. ಭಾಳ ಇದು ಮಾಡ್ತಿತ್ತು. ನಾನು ಅದೇ ಮಾವುತ ಹ್ಯಾಂಡ್ ಚೇಂಜ್ ಆದ್ಮೇಲೆ ಅವನು ಕುಡುಕ ಗಣಪತಿ ಅಂತೇಳಿ ಅವನಿಗೆ ಒಂದು ದಿವಸ ವಾರ್ನ್ ಮಾಡಿದ್ದೆ ನಾನು. ಇನ್ಫ್ಯಾಕ್ಟ್ ನೀನು ಹಿಂಗೆ ಕುಡ್ಕೊಂಡು ಆಡಿದ್ರೆ ನಿನಗೆ ಸಾವು ಇದೇ ಆನೆ ಕೈದಿ ಮಾರ ಅಂತ. ಹಂಗೆ ಅದೇ ಆನೆ ಕೈಯಿಂದ ಏಟಿಸ್ಕೊಂಡು ಸತ್ತ.